ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಲಿಸನ್ ಟು ಮೀ ಕೇರ್ಫುಲಿ. ಇಲ್ಲಿ ಲಿಸನ್ ಟು ಮೀ ಅಂದರೆ ನನ್ನ ಮಾತನ್ನು ಆಲಿಸಿ, ಕೇರ್ಫುಲಿ ಅಂದರೆ ಎಚ್ಚರಿಕೆಯಿಂದ. ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಲಿಸನ್ ಟು ಮೀ ಕೇರ್ಫುಲಿ. ಬಾಗಿಲು ತಟ್ಟಿ. ನಾಕ್ ದ ಡೋರ್. ಇಲ್ಲಿ ಡೋರ್ ಅಂದರೆ ಬಾಗಿಲು, ತಟ್ಟಿ ಅಂದರೆ ನಾಕ್. ಬಾಗಿಲು ತಟ್ಟಿ. ನಾಕ್ ದ ಡೋರ್. ಬಾಗಿಲು ತಟ್ಟಿ. ನಾಕ್ ದ ಡೋರ್. ನಾಕ್ ದ ಡೋರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಮರೆಯಬೇಡಿ. ಡೋಂಟ್ ಫರ್ಗೆಟ್. ಇಲ್ಲಿ ಡೋಂಟ್ ಎಂಬ ಪದವು ನಿಷೇಧಾರ್ಥಕವನ್ನು ಸೂಚಿಸುತ್ತದೆ, ಅಂದರೆ ಮಾಡಬೇಡಿ, ಹೋಗಬೇಡಿ ಎಂಬ ಅರ್ಥ. ಸೊ ಟೋಟಲಿ ಮರೆಯಬೇಡಿ ಅಂದರೆ ಡೋಂಟ್ ಫರ್ಗೆಟ್. ಮರೆಯಬೇಡಿ, ಡೋಂಟ್ ಫರ್ಗೆಟ್. ಭೀತಿಗೊಳಗಾಗಬೇಡಿ. ಭೀತಿಗೊಳಗಾಗಬೇಡಿ. ಡೋಂಟ್ ಪ್ಯಾನಿಕ್. ಇಲ್ಲಿ ಭೀತಿ ಅಂದರೆ ಪ್ಯಾನಿಕ್, ಒಳಗಾಗಬೇಡಿ ಅಂದರೆ ಡೋಂಟ್. ಭೀತಿಗೊಳಗಾಗಬೇಡಿ, ಡೋಂಟ್ ಪ್ಯಾನಿಕ್. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಸಿಟ್ ಬಿಸೈಡ್ ಮೀ. ಇಲ್ಲಿ ಬಿಸೈಡ್ ಅಂದರೆ ಪಕ್ಕದಲ್ಲಿ, ಸಿಟ್ ಮೀ ಅಂದರೆ ನನ್ನ ಕುಳಿತುಕೊಳ್ಳಿ. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಸಿಟ್ ಬಿಸೈಡ್ ಮೀ. ಸಿಟ್ ಬಿಸೈಡ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ದಯವಿಟ್ಟು ಸಮಯಕ್ಕೆ ಸರಿಯಾಗಿರಿ. ಬಿ ಆನ್ ಟೈಮ್ ಪ್ಲೀಸ್. ಇಲ್ಲಿ ಬಿ ಆನ್ ಟೈಮ್ ಅಂದರೆ ಸಮಯಕ್ಕೆ ಸರಿಯಾಗಿ, ಪ್ಲೀಸ್ ಅಂದರೆ ದಯವಿಟ್ಟು. ದಯವಿಟ್ಟು ಸಮಯಕ್ಕೆ ಸರಿಯಾಗಿರಿ. ಬಿ ಆನ್ ಟೈಮ್ ಪ್ಲೀಸ್. ಬಿ ಆನ್ ಟೈಮ್ ಪ್ಲೀಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇದು ಇಂದು ಸಾಧ್ಯವೇ. ಈಸ್ ಇಟ್ ಪಾಸಿಬಲ್ ಟುಡೇ. ಇಲ್ಲಿ ಈಸ್ ಇಟ್ ಅಂದರೆ ಇದು, ಪಾಸಿಬಲ್ ಟುಡೇ ಅಂದರೆ ಇಂದು ಸಾಧ್ಯವೇ. ಇದು ಇಂದು ಸಾಧ್ಯವೇ. ಈಸ್ ಇಟ್ ಪಾಸಿಬಲ್ ಟುಡೇ. ಈಸ್ ಇಟ್ ಪಾಸಿಬಲ್ ಟುಡೇ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಆಹಾರವನ್ನು ಚೆಲ್ಲಬೇಡಿ. ಡೋಂಟ್ ಸ್ಪಿಲ್ ದ ಫುಡ್. ಇಲ್ಲಿ ಡೋಂಟ್ ಸ್ಪಿಲ್ ಅಂದರೆ ಚೆಲ್ಲಬೇಡಿ, ಆಹಾರವನ್ನು ಅಂದರೆ ದ ಫುಡ್. ಆಹಾರವನ್ನು ಚೆಲ್ಲಬೇಡಿ. ಡೋಂಟ್ ಸ್ಪಿಲ್ ದ ಫುಡ್. ಡೋಂಟ್ ಸ್ಪಿಲ್ ದ ಫುಡ್. ನಾನು ಭಾವಿಸುತ್ತೇನೆ. ಐ ಥಿಂಕ್ ಸೋ. ಇಲ್ಲಿ ಐ ಅಂದರೆ ನಾನು, ಥಿಂಕ್ ಸೋ ಅಂದರೆ ಭಾವಿಸುತ್ತೇನೆ. ನಾನು ಭಾವಿಸುತ್ತೇನೆ. ಐ ಥಿಂಕ್ ಸೋ. ಐ ಥಿಂಕ್ ಸೋ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಯಾವ ಕಾರಣಕ್ಕಾಗಿ. ಫಾರ್ ವಾಟ್ ರೀಸನ್. ಇಲ್ಲಿ ಫಾರ್ ವಾಟ್ ಅಂದರೆ ಯಾವುದಕ್ಕಾಗಿ, ರೀಸನ್ ಅಂದರೆ ಕಾರಣ. ಯಾವ ಕಾರಣಕ್ಕಾಗಿ. ಫಾರ್ ವಾಟ್ ರೀಸನ್. ಫಾರ್ ವಾಟ್ ರೀಸನ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನೀವು ನನಗೆ ಒಂದು ಉಪಕಾರ ಮಾಡಬಹುದೇ. ಕ್ಯಾನ್ ಯು ಡೂ ಮೀ ಎ ಫೇವರ್. ಇಲ್ಲಿ ಆ ಫೇವರ್ ಅಂದರೆ ಒಂದು ಉಪಕಾರ, ಕ್ಯಾನ್ ಯು ಡೂ ಮೀ ಅಂದರೆ ನೀವು ನನಗೆ ಮಾಡಬಹುದೇ. ನೀವು ನನಗೆ ಒಂದು ಉಪಕಾರ ಮಾಡಬಹುದೇ. ಕ್ಯಾನ್ ಯು ಡೂ ಮೀ ಎ ಫೇವರ್. ನಾನು ಅವಸರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ. ಇಲ್ಲಿ ಐ ಆಮ್ ಅಂದರೆ ನಾನು, ನಾಟ್ ಇನ್ ಎ ಹರಿ ಅಂದರೆ ಅವಸರದಲ್ಲಿಲ್ಲ. ನಾನು ಅವಸರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನ್ನನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ಮೀ. ಇಲ್ಲಿ ಡೋಂಟ್ ಬ್ಲೇಮ್ ಅಂದರೆ ದೂಷಿಸಬೇಡಿ, ಮೀ ಅಂದರೆ ನನ್ನನ್ನು. ನನ್ನನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ಮೀ. ಡೋಂಟ್ ಬ್ಲೇಮ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅದು ಅಲ್ಲೇ ಇರಲಿ. ಲೆಟ್ ಇಟ್ ಬಿ ದೇರ್. ಇಲ್ಲಿ ಇಟ್ ಅಂದರೆ ಅದು, ಲೆಟ್ ಬಿ ದೇರ್ ಅಂದರೆ ಅಲ್ಲೇ ಇರಲಿ. ಅದು ಅಲ್ಲೇ ಇರಲಿ. ಲೆಟ್ ಇಟ್ ಬಿ ದೇರ್. ಲೆಟ್ ಇಟ್ ಬಿ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ತಪ್ಪು ಮಾಡಿದೆ.
ಐ ಮೇಡ್ ಅ ಮಿಸ್ಟೇಕ್. ಇಲ್ಲಿ ಐ ಅಂದರೆ ನಾನು, ಮೇಡ್ ಅ ಮಿಸ್ಟೇಕ್ ಅಂದರೆ ತಪ್ಪು ಮಾಡಿದೆ. ನಾನು ತಪ್ಪು ಮಾಡಿದೆ. ಐ ಮೇಡ್ ಅ ಮಿಸ್ಟೇಕ್. ಐ ಮೇಡ್ ಅ ಮಿಸ್ಟೇಕ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮಗೆ ಸಾಧ್ಯವಾದರೆ ಮಾಡಿ. ಡೂ ಇಫ್ ಯು ಕ್ಯಾನ್. ಇಲ್ಲಿ ಡೂ ಅಂದರೆ ಮಾಡಿ, ಇಫ್ ಯು ಕ್ಯಾನ್ ಅಂದರೆ ನಿಮಗೆ ಸಾಧ್ಯವಾದರೆ. ನಿಮಗೆ ಸಾಧ್ಯವಾದರೆ ಮಾಡಿ. ಡೂ ಇಫ್ ಯು ಕ್ಯಾನ್. ಡೂ ಇಫ್ ಯು ಕ್ಯಾನ್. ನೀವು ಅದನ್ನು ನನಗೆ ಹೇಳಿದ್ದೀರಾ. ಡಿಡ್ ಯು ಟೆಲ್ ಮಿ ದಟ್. ಇಲ್ಲಿ ಯು ಅಂದರೆ ನೀವು, ಮೀ ಅಂದರೆ ನನಗೆ, ದಟ್ ಅಂದರೆ ಅದನ್ನು, ಟೆಲ್ ಅಂದರೆ ಹೇಳಿದ್ದೀರಾ. ನೀವು ಅದನ್ನು ನನಗೆ ಹೇಳಿದ್ದೀರಾ. ಡಿಡ್ ಯು ಟೆಲ್ ಮಿ ದಟ್. ಡಿಡ್ ಯು ಟೆಲ್ ಮಿ ದಟ್. ನೀನು ಯಾಕೆ ಹೀಗಿರುವೆ. ವೈ ಆರ್ ಯು ಲೈಕ್ ದಿಸ್. ಇಲ್ಲಿ ನೀನು ಯಾಕೆ ಅಂದರೆ ವೈ ಆರ್ ಯು, ಹೀಗಿರುವೆ ಅಂದರೆ ಲೈಕ್ ದಿಸ್. ನೀನು ಯಾಕೆ ಹೀಗಿರುವೆ. ವೈ ಆರ್ ಯು ಲೈಕ್ ದಿಸ್. ವೈ ಆರ್ ಯು ಲೈಕ್ ದಿಸ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಇದು ಭಾರವಾಗಿದೆಯೇ. ಈಸ್ ಇಟ್ ಹೆವಿ. ಇಲ್ಲಿ ಇಟ್ ಅಂದರೆ ಇದು, ಈಸ್ ಹೆವಿ ಅಂದರೆ ಭಾರವಾಗಿದೆಯೇ. ಇದು ಭಾರವಾಗಿದೆಯೇ. ಈಸ್ ಇಟ್ ಹೆವಿ. ಈಸ್ ಇಟ್ ಹೆವಿ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವನು ಹೊರಗೆ ಹೋದನು. ಹಿ ವೆಂಟ್ ಔಟ್. ಇಲ್ಲಿ ಹಿ ಅಂದರೆ ಅವನು, ವೆಂಟ್ ಔಟ್ ಅಂದರೆ ಹೊರಗೆ ಹೋದನು. ಅವನು ಹೊರಗೆ ಹೋದನು. ಹಿ ವೆಂಟ್ ಔಟ್. ಹಿ ವೆಂಟ್ ಔಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿನ್ನ ಕಣ್ಣನ್ನು ತೆರೆ. ಓಪನ್ ಯುವರ್ ಐಸ್. ಇಲ್ಲಿ ಓಪನ್ ಅಂದರೆ ತೆರೆ, ಯುವರ್ ಐಸ್ ಅಂದರೆ ನಿನ್ನ ಕಣ್ಣನ್ನು. ನಿನ್ನ ಕಣ್ಣನ್ನು ತೆರೆ. ಓಪನ್ ಯುವರ್ ಐಸ್. ಓಪನ್ ಯುವರ್ ಐಸ್. ನೀವು ತುಂಬ ವೇಗವಾಗಿ ಹೋಗುತ್ತಿದ್ದೀರಿ. ಯು ಆರ್ ಗೋಯಿಂಗ್ ಟೂ ಫಾಸ್ಟ್. ಇಲ್ಲಿ ಯು ಅಂದರೆ ನೀವು, ಆರ್ ಗೋಯಿಂಗ್ ಟೂ ಫಾಸ್ಟ್ ಅಂದರೆ ತುಂಬ ವೇಗವಾಗಿ ಹೋಗುತ್ತಿದ್ದೀರಿ. ಯು ಆರ್ ಗೋಯಿಂಗ್ ಟೂ ಫಾಸ್ಟ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮ್ಮ ಕಣ್ಣುಗಳನ್ನು ವರ್ಗೀಕರಿಸಿ. ಕ್ಲಾಸ್ ಯುವರ್ ಐಸ್. ಇಲ್ಲಿ ವರ್ಗೀಕರಿಸಿ ಅಂದರೆ ಕ್ಲಾಸ್, ಯುವರ್ ಐಸ್ ಅಂದರೆ ನಿಮ್ಮ ಕಣ್ಣುಗಳನ್ನು. ಕ್ಲಾಸ್ ಯುವರ್ ಐಸ್. ನಾನು ಹೋಗಿ ಹಿಂತಿರುಗುತ್ತೇನೆ. ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಇಲ್ಲಿ ಐ ವಿಲ್ ಗೋ ಅಂದರೆ ನಾನು ಹೋಗಿ, ಕಮ್ ಬ್ಯಾಕ್ ಅಂದರೆ ಹಿಂತಿರುಗುತ್ತೇನೆ. ನಾನು ಹೋಗಿ ಹಿಂತಿರುಗುತ್ತೇನೆ. ಐ ವಿಲ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ಇಲ್ಲಿ ಎನಿಥಿಂಗ್ ಅಂದರೆ ಏನಾದರೂ, ಈಸ್ ರಾಂಗ್ ಅಂದರೆ ತಪ್ಪಾಗಿದೆಯೇ. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ಈಸ್ ಎನಿಥಿಂಗ್ ರಾಂಗ್. ಏನಾದರೂ ತಪ್ಪಾಗಿದೆಯೇ. ಈಸ್ ಎನಿಥಿಂಗ್ ರಾಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅಲ್ಲಿ ಮಳೆಯಾಗುತ್ತಿದೆ. ಇಟ್ಸ್ ರೈನಿಂಗ್ ದೇರ್. ಇಲ್ಲಿ ಅಲ್ಲಿ ಅಂದರೆ ದೇರ್, ಇಟ್ಸ್ ರೈನಿಂಗ್ ಅಂದರೆ ಮಳೆಯಾಗುತ್ತಿದೆ. ಅಲ್ಲಿ ಮಳೆಯಾಗುತ್ತಿದೆ. ಇಟ್ಸ್ ರೈನಿಂಗ್ ದೇರ್. ಇಟ್ಸ್ ರೈನಿಂಗ್ ದೇರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಿಮ್ಮ ಸಮಸ್ಯೆ ಏನು. ವಾಟ್ ಈಸ್ ಯುವರ್ ಪ್ರಾಬ್ಲಮ್. ಇಲ್ಲಿ ವಾಟ್ ಅಂದರೆ ಏನು, ಈಸ್ ಯುವರ್ ಅಂದರೆ ನಿಮ್ಮ, ಸಮಸ್ಯೆ ಅಂದರೆ ಪ್ರಾಬ್ಲಮ್. ನಿಮ್ಮ ಸಮಸ್ಯೆ ಏನು. ವಾಟ್ ಈಸ್ ಯುವರ್ ಪ್ರಾಬ್ಲಮ್. ವಾಟ್ ಈಸ್ ಯುವರ್ ಪ್ರಾಬ್ಲಮ್. ನೀವು ಅದನ್ನು ಹೇಗೆ ಮಾಡಿದ್ದೀರಿ. ಹೌ ಡಿಡ್ ಯು ಮೇಕ್ ಇಟ್. ಇಲ್ಲಿ ಹೌ ಅಂದರೆ ಹೇಗೆ, ಡಿಡ್ ಯು ಮೇಕ್ ಇಟ್ ಅಂದರೆ ನೀವು ಅದನ್ನು ಮಾಡಿದ್ದೀರಿ. ನೀವು ಅದನ್ನು ಹೇಗೆ ಮಾಡಿದ್ದೀರಿ. ಹೌ ಡಿಡ್ ಯು ಮೇಕ್ ಇಟ್. ಹೌ ಡಿಡ್ ಯು ಮೇಕ್ ಇಟ್. ನೆಲ ಒರೆಸುವುದು. ಸ್ವೀಪ್ ದ ಫ್ಲೋರ್. ಇಲ್ಲಿ ಸ್ವೀಪ್ ಅಂದರೆ ಒರೆಸು,
ದ ಫ್ಲೋರ್ ಅಂದರೆ ನೆಲ. ನೆಲ ಒರೆಸುವುದು. ಸ್ವೀಪ್ ದ ಫ್ಲೋರ್. ಚೆನ್ನಾಗಿ ಮಾಡಲಾಗಿದೆ, ಹೀಗೆ ಮುಂದುವರಿಸು. ವೆಲ್ ಡನ್, ಕೀಪ್ ಇಟ್ ಅಪ್. ಇಲ್ಲಿ ವೆಲ್ ಡನ್ ಅಂದರೆ ಚೆನ್ನಾಗಿ ಮಾಡಲಾಗಿದೆ, ಹೀಗೆ ಮುಂದುವರಿಸು ಅಂದರೆ ಕೀಪ್ ಇಟ್ ಅಪ್. ಚೆನ್ನಾಗಿ ಮಾಡಲಾಗಿದೆ, ಹೀಗೆ ಮುಂದುವರಿಸು. ವೆಲ್ ಡನ್, ಕೀಪ್ ಇಟ್ ಅಪ್. ನಿಮ್ಮ ನೆಚ್ಚಿನ ಶಿಕ್ಷಕ ಯಾರು? ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್? ಇಲ್ಲಿ ಫೇವ್ರೆಟ್ ಅಂದರೆ ನೆಚ್ಚಿನ, ಹೂ ಈಸ್ ಯುವರ್ ಟೀಚರ್ ಅಂದರೆ ನಿಮ್ಮ ಶಿಕ್ಷಕ ಯಾರು? ನಿಮ್ಮ ನೆಚ್ಚಿನ ಶಿಕ್ಷಕ ಯಾರು? ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್? ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಲ್ಲಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂದರೆ ಅಡಚಣೆಗಾಗಿ, ಸಾರಿ ಅಂದರೆ ಕ್ಷಮಿಸಿ. ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಇಲ್ಲಿ ಹೂ ಈಸ್ ಯುವರ್ ಅಂದರೆ ನಿಮ್ಮ ಯಾರು, ಕ್ಲಾಸ್ ಟೀಚರ್ ಅಂದರೆ ಕ್ಲಾಸ್ ಟೀಚರ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ಇಲ್ಲಿ ವೆನ್ ಅಂದರೆ ಯಾವಾಗ, ವಿಲ್ ಯು ರೀಚ್ ಅಂದರೆ ನೀವು ತಲುಪುತ್ತೀರಿ. ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ವೆನ್ ವಿಲ್ ಯು ರೀಚ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ಇಲ್ಲಿ ಡು ಯು ಸ್ಪೀಕ್ ಅಂದರೆ ನೀವು ಮಾತನಾಡುತ್ತೀರಾ, ಇಂಗ್ಲಿಷ್ ಅಂದರೆ ಇಂಗ್ಲಿಷ್. ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಇಲ್ಲಿ ಐ ಅಂದರೆ ನಾನು, ವಾಂಟ್ ಟು ಗೋ ಹೋಮ್ ಅಂದರೆ ಮನೆಗೆ ಹೋಗ ಬಯಸುತ್ತೇನೆ. ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಐ ವಾಂಟ್ ಟು ಗೋ ಹೋಮ್. ಅವರು ಇಂದು ನನ್ನೊಂದಿಗೆ ಶಾಪಿಂಗ್ಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ದ ಶಾಪಿಂಗ್ ವಿತ್ ಮೀ. ಇಲ್ಲಿ ದೇ ಅಂದರೆ ಅವರು, ಟುಡೇ ಅಂದರೆ ಇಂದು, ಗೋಯಿಂಗ್ ಟು ಶಾಪಿಂಗ್ ವಿತ್ ಮೀ ಅಂದರೆ ನನ್ನೊಂದಿಗೆ ಶಾಪಿಂಗ್ಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ಶಾಪಿಂಗ್ ವಿತ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ಇಲ್ಲಿ ಐ ಲೈಕ್ ಅಂದರೆ ನನಗೆ ಇಷ್ಟ, ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ಐ ಲೈಕ್ ಐಸ್ ಕ್ರೀಮ್. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ಇಲ್ಲಿ ವಿ ವಿಲ್ ಲಿವ್ ಅಂದರೆ ನಾವು ವಾಸಿಸುತ್ತೇವೆ, ಇನ್ ಬ್ಯಾಂಗ್ಳೂರ್ ಸಿಟಿ ಅಂದರೆ ಬೆಂಗಳೂರು ನಗರದಲ್ಲಿ. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ಅವರು ಊಟದ ನಂತರ ನಿನ್ನೆ ಉದ್ಯಾನವನಕ್ಕೆ ಹೋದರು. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ಇಲ್ಲಿ ದೆ ವೆಂಟ್ ಟು ದ ಪಾರ್ಕ್ ಅಂದರೆ ಉದ್ಯಾನವನಕ್ಕೆ ಹೋದರು. ಎಸ್ಟರ್ಡೇ ಆಫ್ಟರ್ ಲಂಚ್ ಅಂದರೆ ನಿನ್ನೆ ಊಟದ ನಂತರ. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವಳು ಹೊಸ ಕಾರು ಪಡೆದಳು. ಶಿ ಗಾಟ್ ಅ ನ್ಯೂ ಕಾರ್. ಇಲ್ಲಿ ಅವಳು ಅಂದರೆ ಶಿ, ಗಾಟ್ ಅ ನ್ಯೂ ಕಾರ್ ಅಂದರೆ ಹೊಸ ಕಾರು ಪಡೆದಳು. ಅವಳು ಹೊಸ ಕಾರು ಪಡೆದಳು. ಶಿ ಗಾಟ್ ಅ ನ್ಯೂ ಕಾರ್. ಶಿ ಗಾಟ್ ಅ ನ್ಯೂ ಕಾರ್. ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ಇಲ್ಲಿ ಡಿಡ್ ಯು ಹಿಯರ್ ಅಬೌಟ್ ಅಂದರೆ ನೀವು ಬಗ್ಗೆ ಕೇಳಿದ್ದೀರಾ. ದ ನ್ಯೂ ರೆಸ್ಟೋರೆಂಟ್ ಅಂದರೆ ಹೊಸ ರೆಸ್ಟೋರೆಂಟ್. ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್?
ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ನಾನು ನಿನ್ನೆ ತಡ ಮಲಗಲು ಹೋದೆ. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ಇಲ್ಲಿ ಐ ವೆಂಟ್ ಟು ಬೆಡ್ ಅಂದರೆ ಮಲಗಲು ಹೋದೆ. ಲೇಟ್ ಲಾಸ್ಟ್ ನೈಟ್ ಅಂದರೆ ನಾನು ನಿನ್ನೆ ತಡ ಮಲಗಲು ಹೋದೆ. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ನನ್ನ ಜೀವನದಲ್ಲಿ ನನಗೆ ನೀನು ಬೇಕು. ಐ ನೀಡ್ ಯು ಇನ್ ಮೈ ಲೈಫ್. ಇಲ್ಲಿ ನನ್ನ ಜೀವನದಲ್ಲಿ ಅಂದರೆ ಇನ್ ಮೈ ಲೈಫ್, ನನಗೆ ನೀನು ಬೇಕು ಅಂದರೆ ಐ ನೀಡ್ ಯು. ಐ ನೀಡ್ ಯು ಇನ್ ಮೈ ಲೈಫ್. ಐ ನೀಡ್ ಯು ಇನ್ ಮೈ ಲೈಫ್. ನಾವೀಗ ದೇವಸ್ಥಾನದಲ್ಲಿದ್ದೇವೆ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ಇಲ್ಲಿ ವಿ ರೈಟ್ ನೌ ಅಂದರೆ ನಾವೀಗ, ಆರ್ ಇನ್ ದ ಟೆಂಪಲ್ ಅಂದರೆ ದೇವಸ್ಥಾನದಲ್ಲಿದ್ದೇವೆ. ನಾವೀಗ ದೇವಸ್ಥಾನದಲ್ಲಿದ್ದೇವೆ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ನಿಮ್ಮ ಊಟವನ್ನು ಬೇಗ ಮುಗಿಸಿ. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ಇಲ್ಲಿ ಫಿನಿಶ್ ಲಂಚ್ ಫಾಸ್ಟ್ ಅಂದರೆ ಊಟವನ್ನು ಬೇಗ ಮುಗಿಸಿ. ಯುವರ್ ಅಂದರೆ ನಿಮ್ಮ ಊಟವನ್ನು ಬೇಗ ಮುಗಿಸಿ. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ನೀವು ತುಂಬ ಸಹಾಯಕವಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ಇಲ್ಲಿ ಯು ಆರ್ ಸೋ ಅಂದರೆ ನೀವು ತುಂಬ, ಹೆಲ್ಪ್ಫುಲ್ ಅಂದರೆ ಸಹಾಯಕವಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ಯು ಆರ್ ಸೋ ಹೆಲ್ಪ್ಫುಲ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ಇಲ್ಲಿ ಐ ವಾಂಟ್ ಟು ಅಂದರೆ ನಾನು ಮಾಡಲು ಬಯಸುತ್ತೇನೆ. ಅಡುಗೆ ಅಂದರೆ ಕುಕ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ನನ್ನ ಮನೆ ಕೆಲಸದಲ್ಲಿ ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ಇಲ್ಲಿ ಹೋಮ್ ವರ್ಕ್ ಅಂದರೆ ಮನೆ ಕೆಲಸ. ಐ ನೀಡ್ ಹೆಲ್ಪ್ ಅಂದರೆ ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್. ನಾವು ಪಾರ್ಟಿಯಲ್ಲಿ ಉತ್ತಮ ಸಮಯವನ್ನು ಹೊಂದಿದ್ದೇವೆ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ಇಲ್ಲಿ ಅಟ್ ದ ಪಾರ್ಟಿ ಅಂದರೆ ಪಾರ್ಟಿಯಲ್ಲಿ. ವಿ ಹ್ಯಾಡ್ ಗುಡ್ ಟೈಮ್ ಅಂದರೆ ಸಮಯವನ್ನು ಹೊಂದಿದ್ದೇವೆ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ಸುಮ್ಮನೆ ಕೂರಬೇಡಿ. ಡೋಂಟ್ ಸಿಟ್ ಐಡಲ್. ಸುಮ್ಮನೆ ಕೂರಬೇಡಿ. ಡೋಂಟ್ ಸಿಟ್ ಐಡಲ್. ಪರ್ಯಾಯವಿಲ್ಲ. ದೆರ್ ಈಸ್ ನೋ ಆಲ್ಟರ್ನೇಟಿವ್. ಪರ್ಯಾಯವಿಲ್ಲ. ದೆರ್ ಈಸ್ ನೋ ಆಲ್ಟರ್ನೇಟಿವ್. ಬೇರೆ ಆಪ್ಷನ್ ಇಲ್ಲ ಅನ್ನೋದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳಬಹುದು. ಮೂರ್ಖರಾಗಬೇಡಿ. ಡೋಂಟ್ ಬಿ ಸಿಲ್ಲಿ. ಮೂರ್ಖರಾಗಬೇಡಿ. ಡೋಂಟ್ ಬಿ ಸಿಲ್ಲಿ. ಇಂದಿನಿಂದ ಟುಡೇ ಆನ್ವರ್ಡ್ಸ್. ಇಂದಿನಿಂದ ಟುಡೇ ಆನ್ವರ್ಡ್ಸ್. ಇನ್ಮೇಲೆ ಅನ್ನೋ ಪದವನ್ನು ಆನ್ವರ್ಡ್ಸ್ ಅಂತ ಕರೀಬಹುದು. ಏನನ್ನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್. ಏನನ್ನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್. ನೀವು ಬಯಸಿದಂತೆ ಮಾಡಿ. ಡೂ ಆ್ಯಸ್ ಯು ವಿಶ್. ನೀವು ಬಯಸಿದಂತೆ ಮಾಡಿ, ಇಲ್ಲ ನಿಮಗೆ ಅನಿಸಿದ ಪ್ರಕಾರ ಮಾಡಿ ಅನ್ನೋದಕ್ಕೆ ಡೂ ಆ್ಯಸ್ ಯು ವಿಶ್ ಅಂತ ಹೇಳಬಹುದು. ಮತ್ತೇನು. ವಾಟ್ ಎಲ್ಸ್. ಮತ್ತೇನು, ಇನ್ನೇನು ಅನ್ನೋದಕ್ಕೆ ವಾಟ್ ಎಲ್ಸ್ ಅಂತ ಕೇಳಬಹುದು. ಬೇರೆ ಏನಾದರೂ. ಎನಿಥಿಂಗ್ ಎಲ್ಸ್. ಬೇರೆ ಏನಾದರೂ ಇದೆಯಾ, ಇನ್ನೂ ಏನಾದರೂ ಇದೆಯಾ ಅಂತ ಕೇಳೋದಕ್ಕೆ ಎನಿಥಿಂಗ್ ಎಲ್ಸ್ ಅಂತ ಕೇಳಬಹುದು. ಅವಳು ಮುಂದಿನ ತಿಂಗಳು ರಜೆಯ ಮೇಲೆ ಹೋಗುತ್ತಾಳೆ. ಶಿ ವಿಲ್ ಗೋ ಆನ್ ವೆಕೇಷನ್ ನೆಕ್ಸ್ಟ್ ಮಂತ್. ಅವಳು ಮುಂದಿನ ತಿಂಗಳು ರಜೆಯ ಮೇಲೆ ಹೋಗುತ್ತಾಳೆ. ಶಿ ವಿಲ್ ಗೋ ಆನ್ ವೆಕೇಷನ್ ನೆಕ್ಸ್ಟ್ ಮಂತ್. ಮಾತನಾಡುವಾಗ ತುಂಬ ಒರಟಾಗಿದ್ದಾಳೆ. ಶಿ ಈಸ್ ವೆರಿ ರೂಡ್ ಇನ್ ಸ್ಪೀಕಿಂಗ್. ಶಿ ಈಸ್ ವೆರಿ ರೂಡ್ ಇನ್ ಸ್ಪೀಕಿಂಗ್. ಹಾಸಿಗೆಯಿಂದ ಏಳು.
ಗೆಟ್ ಔಟ್ ಆಫ್ ಬ್ಯಾಟ್. ಹಾಸಿಗೆಯಿಂದ ಏಳು, ಗೆಟ್ ಔಟ್ ಆಫ್ ಬ್ಯಾಟ್. ಮಕ್ಕಳನ್ನು ನೋಡಿಕೊಳ್ಳಿ, ಟೇಕ್ ಕೇರ್ ಆಫ್ ಚಿಲ್ಡ್ರನ್. ನಾವು ಎಲ್ಲಾದರೂ ಕೆಲಸದ ಮೇಲೆ ಹೋಗುವಾಗ ನಮ್ಮ ಮಕ್ಕಳನ್ನು ಯಾರಿಗಾದರೂ ಒಪ್ಪಿಸಿದಾಗ ಟೇಕ್ ಕೇರ್ ಆಫ್ ಚಿಲ್ಡ್ರನ್ ಅಂತ ಹೇಳಬಹುದು. ನೀವು ಏನು ತಿನ್ನಲು ಇಷ್ಟಪಡುತ್ತೀರಿ? ವಾಟ್ ವಿಲ್ ಯು ಲೈಕ್ ಟು ಈಟ್? ನೀವು ಏನು ತಿನ್ನಲು ಇಷ್ಟಪಡುತ್ತೀರಿ? ವಾಟ್ ವಿಲ್ ಯು ಲೈಕ್ ಟು ಈಟ್? ಉತ್ತಮ ದಿನಗಳು ಬರಲಿವೆ, ಬೆಟರ್ ಡೇಸ್ ವಿಲ್ ಕಮ್. ಉತ್ತಮ ದಿನಗಳು ಬರಲಿವೆ, ಬೆಟರ್ ಡೇಸ್ ವಿಲ್ ಕಮ್. ನನ್ನ ಪ್ರಕಾರ ಹಾಗಲ್ಲ, ಐ ಡೋಂಟ್ ಮೀನ್ ದಟ್. ನಾವು ಕ್ಯಾಶುಯಲ್ ಆಗಿ ಮಾತನಾಡುವಾಗ ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರಲ್ಲ, ಆ ಟೈಮಲ್ಲಿ ಐ ಡೋಂಟ್ ಮೀನ್ ದಟ್ ಅಂತ ಹೇಳಬಹುದು. ಬಿಸಿಲಿಗೆ ಹೋಗಬೇಡಿ, ಡೋಂಟ್ ಗೋ ಔಟ್ ಇನ್ ದ ಸನ್. ಬಿಸಿಲಿಗೆ ಹೋಗಬೇಡಿ, ಡೋಂಟ್ ಗೋ ಔಟ್ ಇನ್ ದ ಸನ್. ವಿಶೇಷವೇನಿಲ್ಲ, ನಥಿಂಗ್ ಸ್ಪೆಷಲ್. ವಿಶೇಷವೇನಿಲ್ಲ, ನಥಿಂಗ್ ಸ್ಪೆಷಲ್. ನಾನು ಆ ಸ್ಥಳವನ್ನು ನೋಡಲು ಬಯಸುತ್ತೇನೆ, ಐ ವುಡ್ ಲೈಕ್ ಟು ಸಿ ದಟ್ ಪ್ಲೇಸ್. ನಾನು ಆ ಸ್ಥಳವನ್ನು ನೋಡಲು ಬಯಸುತ್ತೇನೆ, ಐ ವುಡ್ ಲೈಕ್ ಟು ಸಿ ದಟ್ ಪ್ಲೇಸ್. ನೀವು ಏನನ್ನು ಹುಡುಕುತ್ತಿದ್ದೀರಿ? ವಾಟ್ ಆರ್ ಯು ಲುಕಿಂಗ್ ಫಾರ್? ಯಾರಾದರೂ ಜಾಬನ್ನು ಹುಡುಕುತ್ತಿರುವಾಗ ಎಂತಹ ಜಾಬ್ ಹುಡುಕುತ್ತಿದ್ದೀರಿ ಅಂತ ಕೇಳಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಕೇಳಬಹುದು. ನಿನಗೆ ಬೇಕಾದನ್ನು ಮಾಡು, ಡೂ ವಾಟ್ ಎವರ್ ಯು ವಾಂಟ್. ನಿನಗೆ ಬೇಕಾದನ್ನು ಮಾಡು, ಡೂ ವಾಟ್ ಎವರ್ ಯು ವಾಂಟ್. ನೀನು ಬರಲೇಬೇಕು, ಯು ಹ್ಯಾವ್ ಟು ಕಮ್. ನಮಗೆ ಹತ್ತಿರದವರಿದ್ದಾಗ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಈವೆಂಟ್ ಇರುವಂತಹ ಸಂದರ್ಭದಲ್ಲಿ ನೀನು ಬರಲೇಬೇಕು ಅಂತ ಕೇಳೋದಕ್ಕೆ ಯು ಹ್ಯಾವ್ ಟು ಕಮ್ ಅಂತ ಹೇಳಬಹುದು. ಹಿಟ್ಟನ್ನು ಬೆರೆಸಿಕೊಳ್ಳಿ, ನೀಡ್ ದ ಫ್ಲೋರ್. ಅಂದರೆ ಚಪಾತಿ ಹಿಟ್ಟು ಇಲ್ಲ ಏನಾದರೂ ಹಿಟ್ಟು ಕಲಸಿಕೊಳ್ಳಿ ಅನ್ನೋದಕ್ಕೆ ನೀಡ್ ದ ಫ್ಲೋರ್ ಅಂತ ಹೇಳಬಹುದು. ಕತ್ತಲಾಗುತ್ತಿದೆ, ಗೆಟಿಂಗ್ ಡಾರ್ಕ್. ಕತ್ತಲಾಗುತ್ತಿದೆ, ಗೆಟಿಂಗ್ ಡಾರ್ಕ್. ನಿಮ್ಮ ಫೋನ್ ರಿಂಗ್ ಆಗುತ್ತಿದೆ, ಯುವರ್ ಫೋನ್ ಈಸ್ ರಿಂಗಿಂಗ್. ನಿಮ್ಮ ಫೋನ್ ರಿಂಗ್ ಆಗುತ್ತಿದೆ, ಯುವರ್ ಫೋನ್ ಈಸ್ ರಿಂಗಿಂಗ್. ದಯವಿಟ್ಟು ಅದನ್ನು ಮತ್ತೊಮ್ಮೆ ಹೇಳಬಹುದೇ? ಕುಡ್ ಯು ಸೇ ದಟ್ ಅಗೈನ್ ಪ್ಲೀಸ್? ಕುಡ್ ಯು ಸೇ ದಟ್ ಅಗೈನ್ ಪ್ಲೀಸ್? ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಒಪ್ಪುತ್ತೇನೆ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಒಪ್ಪುತ್ತೇನೆ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಅದು ನನಗೆ ಅರ್ಥವಾಗಿದೆ, ದಟ್ ಮೇಕ್ಸ್ ಸೆನ್ಸ್ ಟು ಮೀ. ಅದು ನನಗೆ ಅರ್ಥವಾಗಿದೆ, ದಟ್ ಮೇಕ್ಸ್ ಸೆನ್ಸ್ ಟು ಮೀ. ನಾನು ನನ್ನ ಕುಟುಂಬಕ್ಕೆ ನಿಜವಾಗಿಯೂ ಹತ್ತಿರವಾಗಿದ್ದೇನೆ, ಐ ರಿಯಲಿ ಕ್ಲೋಸ್ ಟು ಮೈ ಫ್ಯಾಮಿಲಿ. ಐ ರಿಯಲಿ ಕ್ಲೋಸ್ ಟು ಮೈ ಫ್ಯಾಮಿಲಿ. ನಾನು ನಿನ್ನೆ ನನ್ನ ಸ್ನೇಹಿತನೊಂದಿಗೆ ಕಾಫಿಗೆ ಹೋಗಿದ್ದೆ, ಐ ವೆಂಟ್ ಔಟ್ ಫಾರ್ ಕಾಫಿ ವಿತ್ ಮೈ ಫ್ರೆಂಡ್ ಎಸ್ಟರ್ಡೇ. ಐ ವೆಂಟ್ ಔಟ್ ಫಾರ್ ಕಾಫಿ ವಿತ್ ಮೈ ಫ್ರೆಂಡ್ ಎಸ್ಟರ್ಡೇ. ನಾವು ವರ್ಷದಿಂದ ಉತ್ತಮ ಸ್ನೇಹಿತರಾಗಿದ್ದೆವು, ವಿ ಹ್ಯಾವ್ ಬೀನ್ ಗುಡ್ ಫ್ರೆಂಡ್ಸ್ ಫಾರ್ ಇಯರ್. ವಿ ಹ್ಯಾವ್ ಬೀನ್ ಗುಡ್ ಫ್ರೆಂಡ್ಸ್ ಫಾರ್ ಇಯರ್. ಮುಂದಿನ ಸೋಮವಾರದಿಂದ ತರಗತಿಗಳು ಆರಂಭವಾಗಲಿವೆ, ದ ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂಡೇ. ದ ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ ನೆಕ್ಸ್ಟ್ ಮಂಡೇ. ನಾನು ಈ ವಾರಾಂತ್ಯದಲ್ಲಿ ಮಾಲ್ನಲ್ಲಿ ಶಾಪಿಂಗ್ ಮಾಡುತ್ತೇನೆ, ಐ ವಿಲ್ ಶಾಪ್ ಅಟ್ ದ ಮಾಲ್ ದಿಸ್ ವೀಕೆಂಡ್. ಐ ವಿಲ್ ಶಾಪ್ ಅಟ್ ದ ಮಾಲ್ ದಿಸ್ ವೀಕೆಂಡ್. ಅವಳು ಪ್ರತಿದಿನ ಬೆಳಗ್ಗೆ ಈಜುತ್ತಾಳೆ, ಶಿ ಸ್ವಿಮ್ಸ್ ಎವ್ರಿ ಮಾರ್ನಿಂಗ್. ಶಿ ಸ್ವಿಮ್ಸ್ ಎವ್ರಿ ಮಾರ್ನಿಂಗ್. ಮೀರಾ ತುಂಬ ವೇಗವಾಗಿ ಮಾತನಾಡುತ್ತಾಳೆ, ಮೀರಾ ಟಾಕ್ಸ್ ವೆರಿ ಫಾಸ್ಟ್. ಮೀರಾ ಟಾಕ್ಸ್ ವೆರಿ ಫಾಸ್ಟ್. ಅವಳು ಗಣಿತವನ್ನು ಕಲಿಸುವುದಿಲ್ಲ, ಶಿ ಡಸ್ ನಾಟ್ ಟೀಚ್ ಮ್ಯಾಥ್. ಶಿ ಡಸ್ ನಾಟ್ ಟೀಚ್ ಮ್ಯಾಥ್.
ನಾನು ನನ್ನ ಸಾಕು ಪ್ರಾಣಿಗಳನ್ನು ಪ್ರೀತಿಸುತ್ತೇನೆ. ಐ ಲವ್ ಮೈ ಪೆಟ್ಸ್. ಐ ಲವ್ ಮೈ ಪೆಟ್ಸ್. ನಾಳೆ ಮುಂಜಾನೆ ಮೊದಲು ನಾನು ಬೆಳಗಿನ ನಡಿಗೆಗೆ ಹೋಗುತ್ತೇನೆ. ಟುಮಾರೋ ಅರ್ಲಿ ಮಾರ್ನಿಂಗ್ ಫಸ್ಟ್ ಐಲ್ ಗೋ ಟು ಮಾರ್ನಿಂಗ್ ವಾಕ್. ಟುಮಾರೋ ಅರ್ಲಿ ಮಾರ್ನಿಂಗ್ ಫಸ್ಟ್ ಐಲ್ ಗೋ ಟು ಮಾರ್ನಿಂಗ್ ವಾಕ್. ನಾನು ಪಾತ್ರೆಗಳನ್ನು ತೊಳೆಯುವುದಿಲ್ಲ. ಐ ಡೋಂಟ್ ವಾಶ್ ದ ಡಿಶಸ್. ಐ ಡೋಂಟ್ ವಾಶ್ ದ ಡಿಶಸ್. ನಾನು ಅವರನ್ನು ಪ್ರತಿ ವಾರ ನೋಡುತ್ತೇನೆ. ಐ ಸೀ ದೆಮ್ ಎವ್ರಿ ವೀಕ್. ನಾನು ಅವರನ್ನು ಪ್ರತಿ ವಾರ ನೋಡುತ್ತೇನೆ. ಐ ಸೀ ದೆಮ್ ಎವ್ರಿ ವೀಕ್. ನನಗೆ ಚಹಾ ಇಷ್ಟವಿಲ್ಲ. ಐ ಡು ನಾಟ್ ಲೈಕ್ ಟೀ. ನನಗೆ ಚಹಾ ಇಷ್ಟವಿಲ್ಲ. ಐ ಡು ನಾಟ್ ಲೈಕ್ ಟೀ. ರೈಲು ಸಾಮಾನ್ಯವಾಗಿ ಯಾವಾಗ ಹೊರಡುತ್ತದೆ? ವೆನ್ ಡಸ್ ದ ಟ್ರೈನ್ ಯೂಶುವಲಿ ಲೀವ್? ವೆನ್ ಡಸ್ ದ ಟ್ರೈನ್ ಯೂಶುವಲಿ ಲೀವ್? ಅವನು ಶಾಲೆಗೆ ಹೋಗುತ್ತಾನೆ. ಹಿ ಗೋಸ್ ಟು ಸ್ಕೂಲ್. ಅವನು ಶಾಲೆಗೆ ಹೋಗುತ್ತಾನೆ. ಹಿ ಗೋಸ್ ಟು ಸ್ಕೂಲ್. ಭೂಮಿಯು ಗೋಲಾಕಾರವಾಗಿದೆ. ದ ಅರ್ತ್ ಈಸ್ ಸ್ಪೆರಿಕಲ್. ಭೂಮಿಯು ಗೋಲಾಕಾರವಾಗಿದೆ. ದ ಅರ್ತ್ ಈಸ್ ಸ್ಪೆರಿಕಲ್. ನಾನು ಪ್ರತಿ ಬೇಸಿಗೆಯಲ್ಲಿ ರಜೆಗೆ ಹೋಗುತ್ತೇನೆ. ಐ ಗೋ ಟು ಹಾಲಿಡೇ ಎವ್ರಿ ಸಮ್ಮರ್. ಐ ಗೋ ಟು ಹಾಲಿಡೇ ಎವ್ರಿ ಸಮ್ಮರ್. ನಾನು ಇನ್ನೂ ನಿರ್ಧರಿಸಿಲ್ಲ. ಐ ಸ್ಟಿಲ್ ಹ್ಯಾವಂಟ್ ಡಿಸೈಡೆಡ್. ಐ ಸ್ಟಿಲ್ ಹ್ಯಾವಂಟ್ ಡಿಸೈಡೆಡ್. ನಾನು ವೈದ್ಯರ ಬಳಿಗೆ ಹೋಗಬೇಕಾಗಿದೆ. ಐ ನೀಡ್ ಟು ಗೋ ಟು ದ ಡಾಕ್ಟರ್. ಐ ನೀಡ್ ಟು ಗೋ ಟು ದ ಡಾಕ್ಟರ್. ನೀವು ನನ್ನ ಇಮೇಲ್ ಸ್ವೀಕರಿಸಿದ್ದೀರಾ? ಡಿಡ್ ಯು ರಿಸೀವ್ ಮೈ ಇಮೇಲ್? ನೀವು ನನ್ನ ಇಮೇಲ್ ಸ್ವೀಕರಿಸಿದ್ದೀರಾ? ಡಿಡ್ ಯು ರಿಸೀವ್ ಮೈ ಇಮೇಲ್? ನನಗೆ ಈಗ ಅರ್ಥವಾಯಿತು. ಐ ಅಂಡರ್ಸ್ಟ್ಯಾಂಡ್ ನೌ. ನನಗೆ ಈಗ ಅರ್ಥವಾಯಿತು. ಐ ಅಂಡರ್ಸ್ಟ್ಯಾಂಡ್ ನೌ. ಅವನು ಯಾವಾಗಲೂ ಸುಳ್ಳು ಹೇಳುತ್ತಲೇ ಇರುತ್ತಾನೆ. ಹಿ ಆಲ್ವೇಸ್ ಕೀಪ್ಸ್ ಟೆಲ್ಲಿಂಗ್ ಲೈ. ಹಿ ಆಲ್ವೇಸ್ ಕೀಪ್ಸ್ ಟೆಲ್ಲಿಂಗ್ ಲೈ. ಕ್ಷಮಿಸಿ, ನಾನು ಸ್ವಲ್ಪ ತಡವಾಗಿದ್ದೇನೆ. ಸಾರಿ, ಐ ಆಮ್ ಬಿಟ್ ಲೇಟ್. ಸಾರಿ, ಐ ಆಮ್ ಬಿಟ್ ಲೇಟ್. ದೇವರ ದಯೆಯಿಂದ, ಬೈ ಗಾಡ್ಸ್ ಗ್ರೇಸ್. ದೇವರ ದಯೆಯಿಂದ, ಬೈ ಗಾಡ್ಸ್ ಗ್ರೇಸ್. I hope you like the video, friends. If you like the video, please like, share and subscribe to my channel. And also hit on the bell icon. As soon as we upload the video, you will receive notification. Thank you for watching and have a great day.